ಆಲಮಟ್ಟಿ ಜಲಾಶಯದ ಎತ್ತರವನ್ನು 519ರಿಂದ 524ರವರೆಗೆ ಎತ್ತರಿಸಿ ಬಚಾವ್ ತಾಯಿ ತೀರ್ಪಿನ ಪ್ರಕಾರ ಕರ್ನಾಟಕದ ಪಾಲಿನ ನೀರನ್ನು ವಿಶೇಷವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಏತ ನೀರಾವರಿಗಳಿಗೆ ಬೇಕಾಗ್ತಕ್ಕಂಥ ನೀರನ್ನು ಬಳಸ್ಕೊಳ್ತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಫಡ್ನವೀಸ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಆಲಮಟ್ಟಿ ಜಲಾಶಯವನ್ನು ಯಾವುದೇ ಕಾಲಕ್ಕೂ 519ರಿಂದ 524ಕ್ಕೆ ಎತ್ತರಿಸಿದರೆ ಸಾಂಗ್ಲಿ, ಮಿರಜ್, ಮಹಾರಾಷ್ಟ್ರದ ಬಹುತೇಕ ಭಾಗಗಳ ಮುಳುಗಡೆ ಆಗ್ತಾವ ಅಂತಕ್ಕಂಥ ಒಂದು ಆಧಾರರಹಿತವಾಗಿರ್ತಕ್ಕಂಥ ಆರೋಪವನ್ನು ಮಾಡಿ ಪತ್ರ ಬರೆದಿರ್ತಕ್ಕಂಥದ್ದು ಅದು ಖಂಡನೀಯ. ಹಾಗೆಯೇ ಅಲ್ಲಿ ಮಹಾರಾಷ್ಟ್ರದ ಕೆಲವು ಶಾಸಕರು ಸೇರಿ ಮಾನ್ಯ ಕೂಡ ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದನ್ನು ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ ನಾನು. ಆದರೆ ಮಹಾಪೂರ್ ಯಾವಾಗ ಬರುವಂಥದ್ದು? ಈಗ ಮಹಾಪೂರ್ ಇವತ್ತು ಮಳೆ ಶುರುವಾಗೈತೆ. ಇವತ್ತು ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ಈ ಮಳೆ ಆಗುವಂಥ ಸಂದರ್ಭದಾಗ ನದಿಗೆ ನೀರು ಜಾಸ್ತಿ ಬರತಕ್ಕಂಥದ್ದು. ಆ ಬರುವಂಥ ಸಂದರ್ಭದಲ್ಲಿ ಆ ಆಲಮಟ್ಟಿ ಡ್ಯಾಮಿನ ಗೇಟ್ಗಳನ್ನು ನಾವು ಮುಚ್ಚಂಗಿಲ್ಲ. ಯಾವುದೇ ಡ್ಯಾಮಿನ ಗೇಟ್ನೂ ಮುಚ್ಚಂಗಿಲ್ಲ. ಮಹಾಪೂರ್ ಬಂದಾಗ ಮುಚ್ಚಿದ್ರೆ ನಡೆಯೋದಿಲ್ಲ. ಆ ಗೇಟ್ಗಳು ಖುಲ್ಲಾ ಮಾಡಿದಾಗ ಬಂದಂಥ ನೀರು ಹೊರಗೆ ತಾನೇ ಹೋಗುತ್ತದೆ, ಸಮುದ್ರಕ್ಕೆ ಹೋಗುತ್ತದು. ಇದು ಸಾಮಾನ್ಯ ಜನರಿಗೂ ತಿಳಿತೈತೆ. ಅದು ಆ ಗೇಟ್ ಹಾಕಿದ್ರೆ ಮಹಾಪೂರ್ ಬಂದಾಗ ಮುಳುಗಡೆ ಆಗ್ತೈತೆ ಅಂತಕ್ಕಂಥ ಮಹಾರಾಷ್ಟ್ರದ ವಾದ ಅದು ಅರ್ಥಹೀನವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ಹಾನಿನೂ ಆಗೋದಿಲ್ಲ. ಕೇವಲ ಇದು ಆಲಮಟ್ಟಿ ಜಲಾಶಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಜಗತ್ತಿನಲ್ಲಿ ಎಷ್ಟು ಜಲಾಶಯ ಅದಾವ, ಮಹಾಪೂರ್ ಬಂದಾಗ ಯಾರೂ ನೀರು ಹಿಡಿದಿಟ್ಕೊಳ್ಳೋದಿಲ್ಲ. ಮಹಾಪೂರದ ನೀರು ಕಡಿಮೆ ಆದಮೇಲೆ ಅದೆಷ್ಟು ನೀರು ಬೇಕು? 519 19 24 24 ಹಿಡಿದಿರ್ತಕ್ಕಂಥ ಒಂದು ಕೆಲಸವನ್ನು ಆಯಾ ಜಲಾಶಯಗಳಲ್ಲಿ ಸಂಬಂಧಪಟ್ಟವರು ಮಾಡುವಂಥದ್ದು ಪ್ರಕ್ರಿಯೆ ಸಹಜವಾಗಿ ನಡೀತಕ್ಕಂಥದ್ದು. ಇದು ವಿನಾಕಾರಣವಾಗಿ ಸುಮ್ಮನೆ ಈಗ ತೆಲಂಗಾಣ ಮತ್ತು ಆಂಧ್ರದವ್ರದ್ದು ಒಂದು ತಕರಾರು ಹಾಕಿದ್ದಕ್ಕೆ ಲೇಟ್ ಆಗೈತೆ. ನಮ್ಗೆ 2010ರಾಗ ನಮ್ಮ ತೀರ್ಪಾಗೈತೆ. ಅದು ನಮ್ಮ ಪಾಲಿನ ನೀರು ಬಳಸ್ಕೊಳಕ್ಕೆ. ಅದಕ್ಕೆ ತೆಲಂಗಾಣ ಅರ್ಜಿ ಕೊಟ್ಟಿದ್ದು ಕೂಡ ಅದು ಆಂಧ್ರದ ಪಾಲಿನಾಗ ತೆಲಂಗಾಣ ಹಂಚ್ಕೋಬೇಕದು. ಈಗ 3 ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ 3 ಅಂತಂಬರಿದ್ದಂಗೆ ಅದು 3 ಮಂದಿ ಪಾಲಾಗೈತೆ ನೀರಿನಾಗ. ಆಂಧ್ರದಾಗ ನೀವು 2 ತೊಗೋರಿ 3 ಮಾಡ್ಕೋರಿ. ಆಂಧ್ರದ ಪಾಲನೆಯಾಗ ತೆಲಂಗಾಣ ತೊಗೋಬೇಕೇ ವಿನಃ ಈ 3 ರಾಜ್ಯದ ಪಾಲನೆಯಾಗ ತೊಗೊಳ್ಳೋವಂಥದ್ದು ಬರೋದಿಲ್ಲ. ಅದಕ್ಕೆ ಅದು ಕೂಡ ಅರ್ಥಹೀನವಾಗಿರ್ತಕ್ಕಂಥ ತಕರಾರು ಐತೆ ಅಲ್ಲಿ. ಹೀಗಾಗಿ ಇದು ಮಹಾರಾಷ್ಟ್ರದ ಇತ್ತಿತ್ತಲಾಗಿ ಈ ಒಂದು ತಿಂಗಳದೊಳಗೆ ಎದ್ದಿರ್ತಕ್ಕಂಥ ಕೂಗದು. ಅದಕ್ಕೆ ಯಾವುದೇ ಕಾಲಕ್ಕೂ ಕೂಡ ಮಹಾರಾಷ್ಟ್ರದ ಜನರಿಗೆ ಕೂಡ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಕೂಡ ವಿನಂತಿ ಮಾಡ್ತೇನೆ ನಾನು. ಇದು ಹೊಸ ಜಲಾಶಯ ಆಲಮಟ್ಟಿದು. ನಿಮ್ಮ ಮಹಾರಾಷ್ಟ್ರದ ಯಾವುದೇ ಒಂದು ಇಂಚು ಭೂಮಿ ಕೂಡ ಈ ಡ್ಯಾಮ್ನಿಂದ ಮಹಾಪೂರ್ ಬಂದಾಗ ಮುಳುಗಡೆ ಆಗೋದಿಲ್ಲ. ಹಾಕಿದ್ರೆ 524 ನೋಡ್ಬೇಕಾರೆ ಹಾಕಿದ್ರೆ ನೀವು ಪ್ರಯೋಗ ಮಾಡಿ ನೋಡ್ರಿ. ಇದು ಒಂದೇ ಡ್ಯಾಮ್ ಅಲ್ಲ, ಎಲ್ಲ ಡ್ಯಾಮಿಗೂ ಇಂಥ ವ್ಯವಸ್ಥೆ ಇರ್ತೈತೆ. ಅದು ಅದಕ್ಕೆ ದಯವಿಟ್ಟು ಇದಕ್ಕೆ ವಿನಾಕಾರಣ ತಕರಾರು ಮಾಡಬಾರ್ದು. ಈ ತಕರಾರು ಮಾಡೋದ್ರಿಂದ ಈ ಕರ್ನಾಟಕಕ್ಕೆ ಈಗಾಗಲೇ ಸಾಕಷ್ಟು ಅನ್ಯಾಯ ಆಗೈತೆ. ಅದು ವಿಶೇಷವಾಗಿ ಜಲಾಶಯ ಕಟ್ಟುವ ಸಲುವಾಗಿ ಭೂಮಿ ತ್ಯಾಗ ಮಾಡಿರ್ತಕ್ಕಂಥದ್ದು ನೂರಾರು ಊರುಗಳನ್ನು, ಬಾಗಲಕೋಟೆ ಅಂತ ಕೋಲಾರದ ದೊಡ್ಡ ನಗರಗಳನ್ನು ಕಳ್ಕೊಂಡು ದೊಡ್ಡ ಹಾನಿಯಾಗಿತ್ತು ನಮಗೆ. ಈಗ ಅದನ್ನು ನೀವು ಈಗಲೂ ನಾವು ನೀರು ಉಪಯೋಗ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಆಲಮಟ್ಟಿ ಜಲಾಶಯ ಬೇಕಾರಾಗತ್ತೆ ನಮಗೆ ಇರೋದು. ನಮ್ಮ 2 ಜಿಲ್ಲೆಗೆ ಅದು ಕೇವಲ ರಾಯಚೂರು ಮತ್ತು ಗುಲ್ಬರ್ಗಕ್ಕೆ ಮಾತ್ರ ನೀರು ಕೊಡ್ತಕ್ಕಂಥ ಒಂದು ಜಲಾಶಯ ಆಗುತ್ತೆ ಅದು. ಹೀಗಾಗಿ ಅದಕ್ಕೆ ವಿಶೇಷವಾಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಜನರ ತೀವ್ರ ವಿರೋಧ ಐತೆ. ಅದಕ್ಕೆ ಬೇಗನೆ ಇವತ್ತಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು 519 24 ಮಾಡೋ ಸಲುವಾಗಿ ಅದಕ್ಕೆ ಇವತ್ತು ಕೋರ್ಟ್ನಾಗ ಐತಿ ಅಂತಕ್ಕಂಥ ನೆಪ ಹೇಳಬಾರ್ದು. ಮುಖ್ಯಮಂತ್ರಿಗಳಿರ್ಬೋದು, ನೀರಾವರಿ ಸಚಿವರಿರ್ಬೋದು, ನೀವು ಬೇಕಾದ್ರೆ ನಡ್ರಿ ಕೇಂದ್ರಕ್ಕೆ ನಾವು ಬರ್ತೀವಿ. ಆದರೆ ನೀವು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಬಾಕಿ ಭಾಳ ಐತಿ ಇಲ್ಲಿ. ಯಾಕಂದ್ರೆ 1 ಲಕ್ಷ ಸುಮಾರು ಒಂದು 20,000 ಎಕರೆ ಭೂಮಿ ಮುಳುಗಡೆ ಆಗತ್ತೆ ಇಲ್ಲಿ. 22 ಗ್ರಾಮ್ ಮುಳುಗಡೆ ಆಗ್ತಾವೆ. ಅದಕ್ಕೆ ಪರಿಹಾರಧನ ಕೊಡಬೇಕಂತೆಲ್ಲ ಆದೇಶ ಆಗ್ಯಾವ. ಆದರೂ ಕೂಡ ಪರಿಹಾರಧನ ಕೊಡುವಂಥ ಕೆಲಸ ನೀವು ಬಂದ್ ಮಾಡಿರಿ. ಈಗ ಹಿಂದೆ ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಆಗಿನ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬ್ರವರು ಆ ನಂದಿ ಫ್ಯಾಕ್ಟ್ರಿ ಹತ್ರ ಮುಳುಗಡೆ ಸಂತ್ರಸ್ತ ಜನ ಚೆಕ್ ಕೊಡೋಣ ಶುರು ಮಾಡಿರೋ ಕೆಲಸ. ಅದನ್ನು ಶುರು ಮಾಡಿದ್ದು ಯಾಕೆ ಪೆಂಡಿಂಗ್ ಇಟ್ಟರೆ ನೀವು ಇಲ್ಲಿವರೆಗೆ? ಈ ಪ್ರಶ್ನೆ ಕೇಳಾಕಂದ್ರೆ ಕರ್ನಾಟಕ ಸರ್ಕಾರ ಕೂಡ ನಾನು ಅದಕ್ಕೆ ದಯವಿಟ್ಟು ನೀವು ಆ ನೆಪ ಹೇಳಾರ್ದನ ನೀವು ಅದು ಕೋರ್ಟ್ನಾಗ ಆದೇಶ ಮಾಡುವಂಥದ್ದು, ಗೆಜೆಟ್ ಆಗುವಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ನಮ್ಮ MP ಗಳಿಗೆ ಹೇಳ್ತೀವಿ, ಅದನ್ನು ಮಾಡ್ತೀವಿ ನಾವು. ಆದರೆ ನೀವು ಪ್ರಮುಖವಾಗಿರ್ತಕ್ಕಂಥದ್ದು 1 ಲಕ್ಷ ಕೋಟಿ ರೂಪಾಯಿ ನಿಮ್ಗೆ ಬೇಕು ಪರಿಹಾರಧನ ಕೊಡಕ್ಕೆ. ಇದನ್ನು ಇಟ್ಕೊಂಡು ಸುಮ್ಮನೆ ಕುಂಟಿನಪ್ಪ ಹೇಳಬೇಡ್ರಿ. ನೀವು ಕೃಷ್ಣಾ ನದಿ ಬಾಂಡ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಹಿಂದೆ ದೇವೇಗೌಡರು ಇದ್ದಾಗ, SM ಕೃಷ್ಣ ಅವರಿದ್ದಾಗ ಕೃಷ್ಣಾ ಬಾಂಡ್ ಅಂತ ಮಾರಿ ದುಡ್ಡು ಕೂಡಿಸಿ ಆ ಮಲ್ಲೆ ಅಂತ ಮಾಡೋಕೆ ಅದು ದುಡ್ಡು ಕೂಡಿಸ್ಯಾರ. ಅವಾಗ ನೀವು ಅದನ್ನು ಮಾಡಿರಿ, ಯಾರು ಬೇಡ ಅಂತಾರೆ? ಗ್ಯಾರಂಟಿ ಸಲುವಾಗಿ ನೀವು 90,000 ಕೋಟಿ ಮಾಡಿ 80,000 ಕೋಟಿ ಮಾಡಿ ಸ್ವಾಗತ ಮಾಡ್ತೀವಿ, ಮಾಡಿರಿ, ಪ್ರಶ್ನೆ ಇಲ್ಲ. ಅದ್ರ ಜೊತೆ ಇದು ಪ್ರಮುಖವಾಗಿರ್ತಕ್ಕಂಥದ್ದು ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ರೈತರ ಅಳಿವು ಉಳಿವಿನ ಪ್ರಶ್ನೆ ಅದು. ಯಾಕಂದ್ರೆ ಮುಳುಗಡೆ ಆಗಿರ್ತಕ್ಕಂಥವ್ರು ನಾವು ಇನ್ನೇನು ಸಿಮೆಂಟಿನ ಆಯುಷ್ಯ ಎಷ್ಟು ಇರ್ತೈತೆ ಹಾಕೋದು? ಈಗ 60 ವರ್ಷ ಆಗೋತದು, ಇನ್ನೊಂದು 20 ವರ್ಷಕ್ಕೆ ಅದು ಮುಗಿದು ಹೋಗತ್ತದು. ನೀರು ಯಾವಾಗ ಹಾಸ್ಬೇಕು ನಮ್ಮ ರೈತರು ವಿಜಯಪುರ ಜಿಲ್ಲೆಯವರು? ಅಲ್ಲ, ಆಲಮಟ್ಟಿ ಡ್ಯಾಮ್ ತೆಗ್ನಾಗ ಕಟ್ಟಿರಿ. ಅದು ವೈಜ್ಞಾನಿಕ ಡ್ಯಾಮ್ ಅಲ್ಲ. ಅದು ಡ್ಯಾಮ್ ಯಾವಾಗ ಎತ್ತರದಾಗ ಕಟ್ಟಬೇಕು?
ತೆಗ್ರ್ಯಾಗ ಕಟ್ಕೊಂಡು ನಮ್ಮನ್ನೆಲ್ಲ ಮುಳುಗಡೆ ಮಾಡಿ ಆ ಲಿಫ್ಟ್ ಮಾಡಿ ತೊಗೊಳ್ಳೋಂಥ ನೀರಿಗೂ ನೀವು ಅಡ್ಡ ಹಾಕ್ತೀರಿ ಅಂತ ಹೇಳಿದ್ರೆ ಇದು ಭಾಳ ತಪ್ಪಾಕೈತಿ. ಹಿಂಗಾದ್ರೆ ಬಿಜಾಪುರ ಜಿಲ್ಲೆ ಜನ ನಾವು ಸುಮ್ಮ ಕುಂದ್ರದಿಲ್ಲ. ಇದಕ್ಕೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಆಗಲಿ ಮಹಾರಾಷ್ಟ್ರ ಸರ್ಕಾರ ವಿರುದ್ಧ ಆಗಲಿ ಒಂದು ದೊಡ್ಡ ಹೋರಾಟವನ್ನು ನಾವು ತಗೋತೀವಿ. ನಮ್ಮ 524 ಜಲಾಶಯ ಆಗುವವರೆಗೆ ನಾವು ವಿಶ್ರಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೀವಿ. ಈಗ ಮಹಾರಾಷ್ಟ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಅಲ್ಲಿಗೆ ನೀವು ನಿಮ್ಮ ಇಲ್ಲಿ ಮುಖಂಡರ ಮೂಲಕ ಅವರಿಗೆ ಮನವಿ ಮಾಡ್ಬೋದು ಅಲ್ಲ. ಈಗ ಮಹಾರಾಷ್ಟ್ರದವ್ರು ಸರ್ಕಾರ ನಮ್ಮದು ಅದು ಪ್ರಶ್ನೆ ಬರೋದಿಲ್ಲ ರೀ. ಅವ್ರವ್ರು ತಮ್ಮ ರಾಜ್ಯದ ತಾವು ಹಿತಾಸಕ್ತಿ ಕಾಯ್ತಿರ್ತಾರೆ. ಅವರು ತಿಳಿದು ಯಾವ ರಾಜ್ಯದಾಗ ಯಾವುದೋ ಪಕ್ಷ ಇರೋದು ಆ ರಾಜ್ಯದ ಹಿತಾಸಕ್ತಿಗೆ ಅವ್ರು ಏನೋ ಅಲ್ಲಿ ಜನ ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಿರ್ತಾರೆ ಅಷ್ಟೇ ಅವರು. ಆದ್ರೆ ಕಾನೂನು ಪ್ರಕಾರದಲ್ಲಿ ಡ್ಯಾಮ್ನ್ಯಾಗ ನೀವು ನೀರು ಗೇಟ್ ಹಾಕಿದ್ರೆ ಮಾಪುರ್ ಬಂದಾಗ ಗೇಟ್ ಹಾಕಿದ್ರೆ ನೀವು ಮುಳುಗಡೆ ಆಗತ್ತದು. ಗೇಟ್ ಎಲ್ಲ ಖುಲ್ಲಾ ಮಾಡ್ತೀವಲ್ಲ ಮಾಪುರ್ ಬಂದಾಗ ನಾವು ಒಂದು ಗೇಟು ಮುಚ್ಚಂಗಿಲ್ಲ. ನೀರು ಹೆಂಗೆ ಜಾಸ್ತಿ ಆಕತ್ತೆ ಹಂಗೆ ಎಲ್ಲ ಖುಲ್ಲಾ ಮಾಡ್ತಿರ್ತೀವಿ ನಾವು. ನೀರು ನಿಂದ್ರೂ ಪ್ರಶ್ನೆ ಬರೋಂಗಿಲ್ಲ. ಯಾವಾಗ ಗೇಟ್ ಹಾಕ್ತೀವಿ ನಾವು ಪೂರ್ಣ ಮಾಪುರ್ ಬಂದಾದ್ಮೇಲೆ ಒಳಹರಿವು ಪೂರ ಬಂದಾದ್ಮೇಲೆ ಗೇಟ್ ಹಾಕ್ತೀವಿ ನಾವು ಹಂತವಾಗಿ. ಅಲ್ಲಿವರೆಗೆ ಅವ್ರಿಗೆ ಏನು ಪ್ರಶ್ನೆ ಬರೋದಿಲ್ಲ. ಅದು ಮುಳುಗಡೆ ಆಗುವಂಥದ್ದು ಸುಮ್ಮನೆ ಕುಂಟು ನೆಪ ಅಂತ ಹೇಳ್ತಕ್ಕಂಥದ್ದು. ಅದೇನೋ ತೆಲಂಗಾಣದವ್ರು ಅಂತ ಹೇಳ್ತಾರೆ, ಮಹಾರಾಷ್ಟ್ರ ಅಂತ ಹೇಳಕತ್ತಾರೆ ಅಷ್ಟೇ. ಅದು ಆ ಥರ ಅಲ್ಲ. ಈಗ ನಿಮ್ಮದು ಸರ್ಕಾರ ಇದೆ, ಅಲ್ಲಿ ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದೆ. ಈ ಸರ್ಕಾರದ ಪ್ರಭಾವಕ್ಕೆ ಕೇಂದ್ರ ಸರ್ಕಾರ ಮಣಿಯ ಸಾಧ್ಯತೆ ಇರುತ್ತೆ. ನೀವು ಅದನ್ನ ಅವರಿಗೆ ಮನವರಿಕೆ ಮಾಡ್ಬೇಕಲ್ಲ ಅಂತ. ಇಲ್ಲಿ ಸರ್ಕಾರಗಳು ಒಂದು ಭಾಗ ರೀ. ತಾಂತ್ರಿಕವಾಗಿ ನಾ ಹೇಳಕತ್ತೀನಿ ನಾನು. ತಾಂತ್ರಿಕವಾಗಿ ಜಲಾಶಯದಲ್ಲಿ ಮಾಪುರ ಬಂದ ಗೇಟ್ ಹಾಕಿದ್ರೆ ಬಂದಾಕತ್ ನನಗೆ ಗೊತ್ತಾಯ್ತು. ಬರುವ ನೀರನ್ನು ತಡೆದಿದೇವಂದ್ರೆ ಬರುವ ನೀರು ತಡೆ ಹಿಡಿದೇವಂದ್ರೆ ಮುಳುಗ್ತಾವ. ವ್ಯಾಪ್ತಿ ನೀರು ಹೋಗತ್ ನೀರು ಅದು ಬರುವ ನೀರು ಬಿಟ್ಟೇವಂದ್ರೆ ಯಾಕೆ ಮುಳುಗ್ತಾವು? ಸಾದಾ ಒಬ್ಬ ರೈತರಿಗೆ ತಿಳಿತೈತಿ. ಕೇಂದ್ರ ಸರ್ಕಾರದ ಮೇಲೆ ನಿಮ್ಮ ಪಕ್ಷದ ಪ್ರಭಾವ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ನಮ್ಮದೇ ಸರ್ಕಾರ ಇದೆ, ನಾವು ನಮ್ಮ ಒತ್ತಾಯ ನಾವು ಮಾಡ್ತೀವಿ. ನಾವು ಜಿಲ್ಲೆಯಿಂದ ನಾವು ಏನು ಮಾಡಬೇಕು ನಾವು ಮಾಡ್ತೀವಿ. ವಿಜಯಪುರ ಜಿಲ್ಲೆಯಿಂದ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಸಂಸದರಿಗೂ ಕರ್ಕೋತೀವಿ ಮಾಡ್ತೀವಿ. ಆದ್ರೆ ಈ ರಾಜ್ಯ ಸರ್ಕಾರ ಅದು ಒಂದು ಚಕಾರ ಶಬ್ದ ಐತಿವಲ್ಲ. 2012ರಾಗ ಇವ್ರು ಕೃಷ್ಣ ಕಣ್ಣೀರು ಅಂತ ಹೇಳ್ಕೊಂಡು ಬಳ್ಳಾರಿಂದ ಕಾಲ್ನಡಿಗೆ ಮಾಡಿದ್ರು. ಇವರು ಪಾದಯಾತ್ರೆ ಮಾಡಿದ್ರು. ಕಾಂಗ್ರೆಸ್ನ ನಡಿಗೆ ಕೃಷ್ಣ ಕಡೆಗೆ ಅಂತೇಳಿ ವರ್ಷಕ್ಕೆ 50,000 ಕೋಟಿ ರೂಪಾಯಿ ಇಡ್ತೇವೆ ಅಂತ ಹೇಳಿದ್ರು. ಎಲ್ಲಿಟ್ರು? ಇವ್ರು ಸರ್ಕಾರ 2ನೇ ಬಾರಿ ಬಂದರೂ ಕೂಡ ಒಂದು 20,000 ಕೋಟಿ ಖರ್ಚು ಮಾಡೋಕ್ಕಾಗಿಲ್ಲ. ಇವ್ರಿಗೆ ಮಾಡೋಕ್ಕಾಗಿಲ್ಲ. ಅವರು 50,000 ಕೋಟಿ ವರ್ಷಕ್ಕೆ ಇಟ್ಟಿದ್ರೆ 2 ವರ್ಷ ಆಗೋದು ಪರಿಹಾರಧನ ಕೊಡೋದು ಮುಗಿತಿತ್ತು. ನಾವು ಒತ್ತಡ ಮಾಡಿದ್ರೆ ಏನಾರು ಮಾಡಿದ್ರೆ ಗೆಜೆಟ್ ಮಾಡಿಸ್ತೀವಿ. ನಾವು ಅದನ್ನು ಗೆಜೆಟ್ ಮಾಡೋದು ನಮಗೆ ಬಿಡ್ರಿ. ನೀವು BJP ಅವ್ರಿಗೆ ನಾವು ತೊಗೋತೀವಿ ಸವಾಲನ್ನು, ನಾವು ಸ್ವೀಕಾರ ಮಾಡ್ತೇವೆ. ಅದನ್ನು ಪರಿಹಾರಧನ ಕೊಡೋದು ನೀವು ಕೊಡ್ರಿ. ಮುಳುಗಡೆ ಆಗತಕ್ಕಂಥ 524 ಮುಳುಗಡೆ ಆಗತಕ್ಕಂಥ ಜಮೀನುಗಳಿಗೆ ಊರುಗಳಿಗೆ ಪರಿಹಾರಧನ ಕೊಡುವಂಥ ನೀವು ಕೆಲಸ ಮಾಡಿರಿ. ಆ ಗೆಜೆಟ್ ಮಾಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನಾವು ನಮ್ಮ ಜವಾಬ್ದಾರಿ ಓಡಿ ಹೋಗೋದಿಲ್ಲ. ನಾವು ಅದು ಮಹಾರಾಷ್ಟ್ರ ಕೇಳಬೇಕು ಕೇಂದ್ರ ಕೇಳಬೇಕು ಹೇಳೋ ಜವಾಬ್ದಾರಿ ಮಾಡ್ತೀವಿ. ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ಮುತುವರ್ಜಿ ವಹಿಸಿ ಪರಿಹಾರಧನ ಕೊಡೋದಕ್ಕೆ ಹೋಗ್ಬೇಕು. ಮೊನ್ನೆ ಕೊಲ್ಲಾರಪುರವಾಗಿ ನಾ ಹೆಲಿಪ್ಯಾಡ್ನಾಗ ಕೂಡ ಈ ಮನವಿಯನ್ನು DK ಶಿವಕುಮಾರ್ ಕೊಟ್ಟಿನಿ. ನಾನು 524 ಡ್ಯಾಮಿನ ಬಗ್ಗೆ ಕುಂಟು ಹೇಳಬೇಡ್ರಿ, ಅದಕ್ಕೆ ಏನು 1 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದಕ್ಕೆ ಪರಿಹಾರಧನ ಕೊಡೋ ಕೆಲಸ ನೀವು ಶುರು ಮಾಡಿರಿ ಅಂತಕ್ಕಂಥ ಮನವಿ ನಾನು ಕೊಟ್ಟಿನಿ ಅವತ್ತು. ಅದಕ್ಕೆ ಅವ್ರು ಉತ್ತರ ಬಂದಿಲ್ಲ. ಉತ್ತರ ಬಂದಾಗ ಅದು ಕೂಡ ನೀವು ಮುಂದೆ ಇಡ್ತೀನಿ. ನಾನು ಏನು ಉತ್ತರ ಕೊಟ್ಟಿರ್ತಾರೆ ನಾವು ಶುರು ಮಾಡಿದೇವಲ್ಲ. ಒಂದು ಕೇಳ್ರಿ, ಅವಾಗ ಭೂ ಸ್ವಾಧೀನ ಏನು ಮಾಡಿತ್ತು 2013 ಒಳಗೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಒಂದು ವಿಶೇಷ ಭೂ ಸ್ವಾಧೀನ ಕಾಯ್ದೆ ತೊಗೊಂಬಂದ್ರು. ಅವರು ವಿಶೇಷ ಭೂ ಸ್ವಾಧೀನ ಕಾಯ್ದೆ ಗ್ರಾಮಾಂತರ ಮುಳುಗಡೆ ಆಗ್ತಕ್ಕಂಥ ಜಮೀನುಗಳಿಗೆ ಸಬ್ ರಿಜಿಸ್ಟರ್ ಕಚೇರಿ ಏನು ರೇಟ್ ಐತಿ ಅದಕ್ಕೆ 4 ಪಟ್ಟು ಕೊಡಬೇಕು ಅಂತೇಳಿ 4 ಪಟ್ಟು ಕೊಡಬೇಕು ಅಂತ ಕಾನೂನು ಮಾಡಿದ್ರು. ಅದನ್ನು ಕಾನೂನು ಹೆಂಗಾಯ್ತು ಅದು? ಆ ಕಾನೂನು ಈ ಒಂದು ಜುಮ್ನಾಳ ಐತಿ, ಇಲ್ಲಿ ಮುಂದೆ ಹೊನಗನಹಳ್ಳಿ ಐತಿ. ಜುಮ್ನಾಳ ಹೊನಗನಹಳ್ಳಿ ಜಮೀನು ಒಂದೇ ಇರ್ತಾವೆ. ಸರ್ವೆ ನಂಬರ್ ಒಂದು ಹೊನಗನಹಳ್ಳಿ ಐತಿ, ಒಂದು ಜುಮ್ನಾಳದ ಐತಿ. ಈ ಜುಮ್ನಾಳದ ಮನುಷ್ಯ ರೈತ ಒಂದು ಜಮೀನು ಖರೀದಿ ಮಾಡಿದ್ದು 1 ಲಕ್ಷಕ್ಕೆ ಖರೀದಿ ಮಾಡಿದ್ನ ತಿಳ್ಕೊ ಸಬ್ ರಿಜಿಸ್ಟರ್ ಕಚೇರಿಯಾಗ. ಅವ ಈ ಕಾಯ್ದೆ ಪ್ರಕಾರ ಎಷ್ಟು ಸಿಗ್ತೈತಿ? 4 ಪಟ್ಟು 5 ಲಕ್ಷ ಸಿಗ್ತೈತೆ. ಅವ್ 4ರಿಂದ 5 ಲಕ್ಷ ಸಿಗ್ತೈತೆ. ಅಕಸ್ಮಾತ್ ಹೊನಗನಹಳ್ಳಿ ಮನುಷ್ಯ ರೈತ ಅವ 20 ಲಕ್ಷಕ್ಕೆ ಖರೀದಿ ಮಾಡಿದ್ರೆ 1 ಎಕರೆಗೆ ಅವಾಗ 1 ಕೋಟಿ ರೂಪಾಯಿ ಸಿಗ್ತೈತಿ. ಈ ಕಾಯ್ದೆ ದೂರ ಹೇಳ್ತೀನಿ ನಿಮಗೆ. ಜಮೀನು ಒಂದೇ, ಊರ ಹೆಸರು ಬೇರೆ. ಸಬ್ ರಿಜಿಸ್ಟರ್ ಕಚೇರಿ ರೇಟ್ ನೋಡಿ 4 ಪಟ್ಟು ಕೊಡ್ತೀವಿ ಅಂತ ಮಾಡಿಬಿಟ್ರೆ ಅದನ್ನು. ಇದ್ರ ಸಲುವಾಗಿ ನಾವು 1 ವರ್ಷ 4 ತಿಂಗಳು ಆಗ್ಬಿಟ್ಟು ಧರಣಿ ಮಾಡಿನ. ಇದ್ರ ಸಲುವಾಗಿನೇ ಎಲ್ಲರಿಗೂ ಆಗ್ಲಿಲ್ಲ ರೀ. ಇವ ಈ ಕಡೆ ಕಡಿಮೆ ಹೆಚ್ಚಲ್ಲ ರೇಟ್ ಖರೀದಿ ಒಳಗೆ. ಇವ 1 ಲಕ್ಷ ಹೆಚ್ಚಾನ ಇವ ಜುಮ್ನಾದವ. ಅವ್ರ ಸಮಸ್ಯೆ ಅಲ್ಲ ಇದು. ಇದು ಆಗಬಾರ್ದು. ರೈತಗೆ ಗೊತ್ತಿಲ್ಲ. ರೈತಗೆ 4 ಪಟ್ಟು ಕೊಡ್ತಾ ಇರೋದು ಗೊತ್ತಿಲ್ಲ ಅವ್ನಿಗೇನು. ಯಾರಾದರೂ 10 ಲಕ್ಷ ಹಿಡಿದು 1 ಲಕ್ಷ ಹಚ್ಕೊಂಡ್ಬರ್ತಾರೆ. ಮತ್ತು ಅಲ್ಲಿ ರೇಟು ಹಂಗೆ ಇರ್ತಾವೆ ಸಬ್ ರಿಜಿಸ್ಟರ್ ಕಚೇರಿ ಒಳಗೆ. 10 ಲಕ್ಷ ಇರಂಗಿಲ್ಲ ಅಲ್ಲಿ. ಆ ರೇಟ್ ಐತೆ ಅದು ಒಳಗೆ ಮಾಡ್ತಿರ್ತಾರೆ. 1 ಲಕ್ಷ ಸರ್ಕಾರ ಬರೆದ್ರೆ 1 ಲಕ್ಷದ ಒಳಗೆ ಖರೀದಿ ಮಾಡ್ಕೊಂಡ್ಬರ್ತಾರೆ. ರೈತಂದೇನು ತಪ್ಪೈತಿ ಇಲ್ಲಿ? ಕಾನೂನು ನೀವು ಮಾಡಿ ಬೇಕಾಬಿಟ್ಟು ಕಾನೂನು ಮಾಡ್ಕಂತ. ಅದು ಕಾಂಗ್ರೆಸ್ ಸರ್ಕಾರದ ಕಾನೂನು. ಅದು 4 ಪಟ್ಟು ಕೊಡುವಂಥದ್ದು. ಈಗ ನೋಡಿ ಇವತ್ತು ಪರಿಸ್ಥಿತಿ ಹೇಳಕತ್ತೀನಿ ನಿಮಗೆ. ಈಗೇನು ನಾವು 2012 ಬೊಮ್ಮಾಯಿ ಪೂಜೆ ಮಾಡಿ ಕೆನಾಲ್ ಮಾಡಿದ್ವಿ, ಕೆರೆ ತುಂಬೋದು. ಆ ಎಲ್ಲ ಕೆನಾಲ್ದು ಕೋರ್ಟ್ ಆರ್ಡರ್ ಆಗ್ಯಾವ ಹೆಚ್ಚುವರಿ ಪರಿಹಾರ ಕೊಡೋ ಸಲುವಾಗಿ. ನಮ್ಮ ಜಿಲ್ಲೆದ ಸುಮಾರು 1,000 ಕೋಟಿ ಆಗೈತಿ ಕೋಟ ಅನೌನ್ಸ್ಮೆಂಟ್ ಆಗಿದ್ದು. ಆ 1,000 ಕೋಟಿ ಕೊಡೋಕ್ಕಾಗಿಲ್ಲ. ಅಲ್ಲಿ ಬಾಗಲಕೋಟೆ ಒಳಗೆ ರೈಲ್ವೆ ಬಾಗಲಕೋಟು ಕುಡ್ಚಿ ಆ ರೈಲ್ವೆಗೆ
ಸುಮಾರು ಅಲ್ಲೂ ಮತ್ತು ಮುಧೋಳ ಹತ್ರ ಸೇರಿದ 45,000 ಕೋಟಿ ರೂಪಾಯಿ ಕೋಟಿನ ಪರಿಹಾರ ಕೊಡಬೇಕಾಗಿತ್ತು ತಿಳ್ಕೊರಿ ನೀವು. 45,000 ಕೋಟಿ ಅಲ್ಲಿ ಎಣ್ಣೆದ ರೇಟ್ ಹೆಚ್ಚಾರು ಕೋಟಿನಾಗ ಆ ರೇಟ್ ಜಾಸ್ತಿ ಆಗೈತಿ. ಈಗ ಇವ್ರು ಹಾಕತ್ತಾರ. ಈಗ ಅದಕ್ಕೆ ಅಪೀಲ್ ಹೋಗ್ತಾರಂತ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು. ಹೆಚ್ಚುವರಿ ಪೇಮೆಂಟ್ ಕೊಡೋಕ್ಕಾಗೋದಿಲ್ಲ, ಅಪೀಲ್ ಹೋಗ್ತೀವಿ. ಅಪೀಲ್ ಹೋಗ್ಬೇಕಾದ್ರೆ 50% ಡಿಪಾಸಿಟ್ ಮಾಡ್ಬೇಕಲ್ಲಿ ಅವರು. ಅರ್ಧ ಬೆಲೆ ಕೊಡಬೇಕಲ್ಲ ರೈತರಿಗೆ ಅವರು. ಅರ್ಧ 1 ಕೋಟಿ ರೂಪಾಯಿ ಕೋಟಿ ಆಗಿತ್ತು 50 ಲಕ್ಷ ಕೊಡ್ಬೇಕಾ ರೈತಗೆ. ಅದು ಇಲ್ಲ ಇವರು. ಇಷ್ಟೆಲ್ಲ ಆಡೈತಿದು. ನಮ್ಮ ಜಿಲ್ಲೆದ ಕೆನಾಲ್ದು ಬರೀ ಈ ಕೆರೆ ತುಂಬುವಂಥ ಕೆನಾಲ್ ಏನು ಮಾಡಿದ್ವಿ 3ನೇ ಹಂತದ್ದು. ಆ ಕೆನಾಲ್ದ ಸುಮಾರು ನನ್ನ ತಿಳುವಳಿಕೆ ಪ್ರಕಾರ ಮಸೂತಿಯಲ್ಲೆಲ್ಲ ಉಕ್ಲಿ ಮನುಗಳು ಎಲ್ಲ ಸೇರಿ ನಾ ಕೇಳಿದ್ದು ಸುಮಾರು 1,000 ಕೋಟಿ ರೂಪಾಯಿ ಆಯ್ತದು ಕೋರ್ಟ್ನಾಗ ಕೊಡುವಂಥದ್ದು. ಇದು ಕಡಿಮೆ ರೇಟಿಂದ, ಇದು ಹೆಚ್ಚು ರೇಟಿಂದ ಅಲ್ಲ ಇದು. ಅದು ಬಾಗಲಕೋಟೆ ಮುದೋಳು ಬಿಟ್ಟು ಬಿಡ್ರೆ ಕಡೆ ಇದ 1,000 ಕೋಟಿ ಆಕತ್ತಿದು. ಇನ್ನು ಎಲ್ಲಿ ತಂದು ಕೊಡ್ತೀರಿ ನೀವು? ಇದು ಪ್ರಶ್ನೆ ನಮ್ಮದು. ಯೋಜನೆ ಹೆಂಗೆ ಮುಗಿಸ್ತೀರಿ ನೀವು? ಈಗ ನಿಮ್ಮ ಜಪ್ತಿ ಅದು ಮಾನ್ಯ ಬಾಗಲಕೋಟೆ ಜಮಖಂಡಿ ಒಳಗದು ಎಸ್.ಯು. ಲ್ಯಾಬ್ಸ್ನ ಮೇಜ ಕುರ್ಚಿ ಜಪ್ತಿ ಮಾಡಿದ್ರೆ ಹಂಗೆ ದುಡ್ಡು ಬರ್ತಾವ ಜಪ್ತಿ ಮಾಡಿದ್ರೆ ಅದಕ್ಕೆ ಈಗೆಲ್ಲ ಒಂದೇ ರೇಟ್ ಮಾಡ್ಬೇಕಂತ ಈಗ ನೋಡ್ತಾರೆ ಅಂತೇಳಿ. ಆ ಕಾನೂನು ಬಂದಾಗ ನೀವು ತಪ್ಪು ಮಾಡಿರಿ. ಕಾನೂನು ಅದನ್ನು ರೈತಗೆ ಗೊತ್ತಿಲ್ಲ ಏನು ಅದನ್ನು. ತಪ್ಪು ಸರ್ಕಾರದಿದು. ನಾವು ಭಾರಿ ಮಾಡಿ ಅಂತ ಹೇಳ್ಬಿಟ್ರೆ ಕಾನೂನು ಅದನ್ನು. ನಾ ಅದಕ್ಕೆ 1 ವರ್ಷ 4 ತಿಂಗಳು ಧರಣಿ ಕೂತೀನಿ. ಅವಾಗ ಹೋದ ZP ಎಲೆಕ್ಷನ್ ಟಿಕೆಟ್ ಕೊಡುವಾಗ ನಾ ಜಿಲ್ಲಾಧ್ಯಕ್ಷ ಇದ್ದೆ. 1 ವರ್ಷ 4 ತಿಂಗಳು ಕೂತರು ಯಾರೂ ಸರಿಯಾದ ಸ್ಪಂದನೆ ಆಗಲಿಲ್ಲ, ಯಾರೂ ಅದಕ್ಕೆ ಉತ್ತರ ಕೊಡಲಿಲ್ಲ. ಇವತ್ತದು ಅನುಭವಿಸಕತ್ತಾರ ಅದನ್ನು. ಸರ್, ಈಗ ಕೇಂದ್ರದ ನಿಮ್ಮದೇ ಸರ್ಕಾರ ಒತ್ತಾಯ ಮಾಡಿ ಅದನ್ನ ಮತ್ತೆ ಏನಾದರೂ ತಿದ್ದುಪಡಿ ಮಾಡಿ ಅವ್ರು ಅದನ್ನು ಅದು ಹೇಳಬೇಕಲ್ಲ. ಅವ್ರು ರಾಜ್ಯ ಸರ್ಕಾರದವ್ರು ಸ್ವೀಕಾರ ಮಾಡಿದ್ರು. ಇವರು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ 2013 ಒಳಗೆ ಅವ್ರು ಆ ಕಾನೂನು ಸ್ವೀಕಾರ ಮಾಡಿಬಿಟ್ರು. ವಿಚಾರ ಮಾಡಲಾರ್ದ ಸ್ವೀಕಾರ ಮಾಡಿದ್ದಕ್ಕೆ ಸಿಕ್ಕೊಂಡು ಕೂತೀವಿ ನಾವು ಕರ್ನಾಟಕದವ್ರು. ಕೆಲವರು ರಾಜ್ಯ ಸ್ವೀಕಾರ ಮಾಡಿಲ್ಲ ಅದನ್ನು. ಯಥಾ ಪ್ರಕಾರ ಮೊದಲಿನ ಪ್ರಕಾರ ಏನು ಪೇಮೆಂಟ್ ಮಾಡಕತ್ತಾರ ಆ ರೀತಿ ಮಾಡಕತ್ತಾರ ಅವರು. ಅವ್ರಿಗೆ ಬಾಧಕಿಲ್ಲ ಏನು. ಇವ್ರು ನಮ್ಮ ಪಕ್ಷ ಮಾಡೈತಪ್ಪ ಚಲೋ ಕಾನೂನು ಮಾಡೈತೆ ಸ್ವೀಕಾರ ಮಾಡಿಬಿಟ್ರು ಕಾಂಗ್ರೆಸ್ನವ್ರು. ಅವಾಗ ನಾ ಹೇಳಿದೆ ಮುಖ್ಯಮಂತ್ರಿಗಳಿಗೆ ಅಲ್ಲ ಇವರಿಗೆಲ್ಲ ಸಿದ್ದರಾಮಯ್ಯವ್ರಿಗೆ ಪತ್ರ ಬರ್ದೇನೆ. ಪತ್ರ ಧರಣಿಯಿಂದ ಕೂತೇವೆ ನಾವು. MP ಪಾಲ್ರು ಬಂದು ಸಾಹೇಬ್ರು ಬಂದು ಅಲ್ಲಿ ಧರಣಿ ಭೇಟಿ ಕೊಟ್ಟಾರ. ಅವಾಗ ಹೊಡೆದು ಹೇಳಿನ ಅಲ್ಲ ಅದನ್ನು. ನಮ್ಮ ಪಕ್ಷದವ್ರು ಬಂದು ಭೇಟಿ ಕೊಟ್ಟಾರ. ಇದನ್ನು ಹಾಕ್ಪಟ್ಟಂದ್ರೆ ತಪ್ಪಾಗಿದೆ ಅಂತ ಹೊಡೆದು ಹೇಳಿ ನಾನು ಉದಾಹರಣೆ ಕೊಟ್ಟು ಹೇಳಿ ನಾನು. ನೀವು ಹೇಳಿ ಜಮುನಾನ ಹೊನಗನ ಹೇಳಿ ಭೂಮಿ ಒಂದ ಹೆಸರು ಬೇರೆ. ಇವ ಕಡಿಮೆ ಹೆಚ್ಚಾರ ಖರೀದಿ ಒಳಗೆ 1 ಲಕ್ಷ ಚೆನ್ನಾಗಿ 5 ಲಕ್ಷ ಸಿಗ್ತೈತಿ. ಅವ 20 ಲಕ್ಷ ಚೆನ್ನಾಗಿ ಖರೀದಿ ಒಳಗೆ 1 ಕೋಟಿ ರೂಪಾಯಿ ಸಿಗ್ತೈತಿ. ಯಾವ ನ್ಯಾಯ ಇದು? ದುಡ್ಡು ನಮ್ಮದೇ ಅಲ್ಲ, ಸರ್ಕಾರದ ದುಡ್ಡು. ಅದು ಸರ್ಕಾರ ನಮ್ಮದೇ. ಅಟ್ಲೀಸ್ಟ್ ರೈತರಿಗೆ ಲಾಭ ಆಕೈತೆ, ಎಲ್ಲರಿಗೂ ಲಾಭ ಆಗ್ಬೇಕಲ್ಲ. ಅದು ಇಲ್ಲ. ಆ ಕಾನೂನು ಭಾಳ ಮಂದಿಗೆ ಗೊತ್ತಿಲ್ಲ. ಇವತ್ತೆಲ್ಲರೂ ಚರ್ಚೆ ಮಾಡಕತ್ತಾರೆ. ಈಗ 40,000 ಕೋಟಿ ಕೊಡೋದು ಬಾ ಅಂದ್ಕೊಳ್ಳಿ ಕರ್ನಾಟಕ ಸರ್ಕಾರ ಗಂಭೀರ ಚರ್ಚೆ ಮಾಡಕತ್ತೇವೆ. ಜಡ್ಜ್ಗಳು ಮೀಟಿಂಗ್ ಕರಿತಾರಂತೆ, ಈಗ ಕರಿತಾರಂತ. ಇದೇ ವಿಷಯ 1 ವರ್ಷ 4 ತಿಂಗಳು ಧರಣಿ ಕೂತೀನಿ. ಆವಾಗ ಸೀರಿಯಸ್ ಚರ್ಚೆ ಮಾಡಿದ್ರೆ ಆ ಕಾನೂನು ತಿದ್ದುಪಡಿ ಮಾಡ್ಬೋದಾಗಿತ್ತು. ನಾ ಏಕರೂಪದ ಪರಿಹಾರ ಕೊಡ್ರಿ ಅಂತ ಹೋರಾಟ ಮಾಡೀನಿ ನಾನು. ಈ ಕಾನೂನು ಸರಿ ಇಲ್ಲ, ಏಕರೂಪದ ಪರಿಹಾರ ಕೊಡ್ರಿ ಅಂತ ಮಾಡೀನಿ. ಇವತ್ತು ಭಾಳ ಸೀರಿಯಸ್ ಐತಿ ಸದ್ವಿಷಯ. ಈ ಮುಳುಗಡೆ ಆಗಬೇಕಂತ ಈ ಕೋರ್ಟ್ ಅನೌನ್ಸ್ಮೆಂಟ್ ಮಾಡೋಕೆ ಮಗಿತ್ತಲ್ಲ, ಇದನ್ನು ಪರಿಹಾರ ಕೊಡೋದು ಭಾಳ ವಜ್ಜೆ ಐತಿ. ಇವತ್ತು ಭಾಳ ವಜ್ಜೆ ಐತೆ ಸರ್ಕಾರಕ್ಕೆ. ನಾಳೆ ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬ್ರವರು ಭಾಳ ಪ್ರಯತ್ನ ಮಾಡಿ ಭಾಳ ದಿವಸದ ಬೇಡಿಕೆ ಇತ್ತು. ಬರೀ ನಮ್ಮ ಜಿಲ್ಲೆಯದಷ್ಟೇ ಅಲ್ಲ, ಉತ್ತರ ಭಾರತ ದಕ್ಷಿಣ ಭಾರತದ ಕೊಂಡಿಯಾಗಿರ್ತಕ್ಕಂಥ ಒಂದು ಆ ಕಡೆ ವಿಜಯಪುರ ಟು ಚಿತ್ರದುರ್ಗ ಹೈವೇ, ಒಂದು ಹುಬ್ಬಳ್ಳಿ ಟು ಹುಮ್ನಾಬಾದ್ ಹೈವೇ, ಇಲ್ಲಿ ಬರ್ತಕ್ಕಂಥ ರೈಲ್ವೆ ಗೇಟ್ಗಳನ್ನು ಆ ಗೇಟ್ಗಳು ಹಾಕೋದ್ರಿಂದ ಬಹಳಷ್ಟು ತೊಂದರೆ ಆಗುತ್ತೆ. ನಾನು ಕೊಲ್ಲಾರದಿಂದ ಇಲ್ಲಿ ಬರಬೇಕಾದ್ರೆ 15-20 ನಿಮಿಷ ಲೇಟ್ ಆಗುತ್ತೆ ಆ ಗೇಟ್ ಇದ್ದದ್ರಿಂದ. ಆ ಗೇಟ್ ಓವರ್ ಬ್ರಿಡ್ಜ್ ಆಗಿಬಿಟ್ರೆ ನಾ ಮತ್ತೆ 20 ನಿಮಿಷ ಲಗು ಬರ್ತೀನಿ ಕೋಲಾರಕ್ಕೆ. ಅಂದ್ರೆ ಅಷ್ಟು ನನಗೆ ಒಬ್ಬಗೆ ಇಷ್ಟ ಆಕೈತೆ ಅಂದ್ರೆ ಒಬ್ಬ ರೋಗಿ ಇರ್ತಾನೆ, ಮತ್ತೊಬ್ಬರು ಇರ್ತಾರೆ, ಅರ್ಜೆಂಟ್ ಹೋಗ್ಬೇಕಾಗಿರ್ತೈತಿ, ಏನೋ ವಿಮಾನಕ್ಕೆ ಹೋಗ್ಬೇಕಾಗಿರ್ತೈತಿ, ಬಸ್ಸಿಗೆ ಹೋಗ್ಬೇಕಾಗಿರ್ತೈತಿ, ಎಲ್ಲ ತೊಂದರೆಗಳನ್ನ ದವಾಖಾನೆಗೆ ಹೋಗ್ಬೇಕಾಗಿರ್ತೈತಿ. ಅದಕ್ಕೆ ರೈಲ್ವೆ ಗೇಟ್ ಮ್ಯಾಗ ಓವರ್ ಬ್ರಿಡ್ಜ್ ಮಾಡ್ತಕ್ಕಂಥ ಕೆಲಸ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಎಲ್ಲ ಜನರಿಗೆ ದೇಶದ ಅಭಿವೃದ್ಧಿ ಸಲುವಾಗಿ ಆಗ್ತಕ್ಕಂಥ ದೊಡ್ಡ ಕೊಡುಗೆ ಅದು. ಹೀಗಾಗಿ ನಮ್ಮ ಸಂಸದರು ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಮತ್ತು ಕೇಂದ್ರದ LA ಸಚಿವರ ಮನವೊಲಿಸಿ ಈಗಾಗಲೇ ಮನಗೂಳಿ ಗೇಟ್ ಏನೈತೆ ಅಲ್ಲಿ ಆ ಗೇಟದ ಬ್ರಿಡ್ಜ್ ಉದ್ಘಾಟನೆ ಆಗಿದೆ. ಅದು ಓವರ್ ಬ್ರಿಡ್ಜ್. ಹಾಗೆಯೇ ಇಲ್ಲಿ ವಜ್ರ ನಿರ್ಮಾಣ ಗುಡಿ ಹತ್ರ ಇಲ್ಲಿರ್ತಕ್ಕಂಥ ಬ್ರಿಡ್ಜ್ ಕೂಡ ಓಪನಿಂಗ್ ಆಗಿದೆ. ಇವತ್ತು 17 ತಾರೀಕಿಗೆ ಇವತ್ತು ಹೊನಗನಹಳ್ಳಿ ಗೇಟ್, ಸವನಹಳ್ಳಿ ಗೇಟ್ ಏನೈತಿ ಆ ಗೇಟಿನ ಓವರ್ ಬ್ರಿಡ್ಜ್ ಕೂಡ ಮೊನ್ನೆ ನಾನು ಅದನ್ನು ನೋಡ್ಕೊಂಡು ಹೋಗಿದ್ದೀನಿ. ಅದಕ್ಕೆ ನಾಳೆ 17 ತಾರೀಕಿಗೆ ಅದನ್ನು ವಿದ್ಯುಕ್ತವಾಗಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಇದೀಗಲೇ ನಮ್ಮ ಸಂಸದರು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿದ್ದಾರೆ. ಅದೊಂದು ದೊಡ್ಡ ಕೊಡುಗೆ. ಅದು ದೊಡ್ಡ ಕೊಡುಗೆ. ಒಬ್ಬ ಸಂಸದರು ಏಕಕಾಲಕ್ಕೆ ಮತ್ತು ಇನ್ನೊಂದು ನಮ್ಮ ಕ್ಷೇತ್ರದಲ್ಲಿ ಮುಳವಾರದಿಂದ ಮನಗುಳಿಗೆ ಹೋಗ್ತಕ್ಕಂಥ ಸಂದರ್ಭ ಅಲ್ಲಿ ಒಂದು ದೊಡ್ಡ ರೈಲ್ವೆ ಲೈನ್ ಐತೆ, ಅಲ್ಲಿ ಕೂಡ ಆ ಬ್ರಿಡ್ಜ್ ಕೂಡ ಮಂಜೂರು ಮಾಡ್ಯಾರ. ಅದು ಕೂಡ ಬರದಿಂದ ಕೆಲಸ ನಡೆದೈತಿ. ಅದು ಆಗೋದ್ರಿಂದ 2 ಹೈವೇ ಕನೆಕ್ಟ್ ಆಕತ್ತೆ. ಆ ಕಡೆ ಮುಳವಾರ ಟು ಮನಗುಳಿ 2 ಹೈವೇನು ಜೋಡಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಆ ಬ್ರಿಡ್ಜ್ ಆಗೋದ್ರಿಂದ ಆಕೈತಿ. ಹೀಗಾಗಿ 4 ಬ್ರಿಡ್ಜ್ಗಳನ್ನು ಮಂಜೂರು ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಸಂಸದರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ LA ಸಚಿವರಿಗೆ ತಮ್ಮ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಎಲ್ಲ ಜನತೆ, ಮಹಾಜನತೆ ಈ ಒಂದು ಭೂಮಿ ಉದ್ಘಾಟನಾ ಸಮಾರಂಭದಲ್ಲಿ 17 ತಾರೀಕಿಗೆ 11 ಗಂಟೆಗೆ ನಡೀತಕ್ಕಂಥ ಉದ್ಘಾಟನಾ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ.
जुड़े रहिएगा आपके अपने चैनल बीजापुर समय के साथ।